ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇಗೆ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಏನಪ್ಪ ಅಂತಂದರೆ ಸಾದಾ ಬ್ಲೌಸು ವಿತೌಟ್ ಲೈನಿಂಗ್ ಬ್ಲೌಸನ್ನು ಕಟ್ಟಿಂಗ್ ಮಾಡ್ಕೊತೀನಿ. ಅಂದರೆ ಇದು ಸುಮಾರು ಜನ ಕೇಳ್ತಾ ಇದ್ದಾರೆ, ಸಾದಾ ಬ್ಲೌಸ್ ಕಟ್ಟಿಂಗ್ ತೋರಿಸಿ ಅಂತಂದ್ಬಿಟ್ಟು. ಬಟ್ ಆಯಾ ಮೆಜರ್ಮೆಂಟಿಗೆ ನಾವು ಕಟ್ಟಿಂಗ್ ಮಾಡಿ ತೋರಿಸ್ತಾ ಹೋಗ್ತೀನಿ ಅಷ್ಟೇ. ಸಪ್ರೇಟಾಗಿ ಚಾರ್ಟ್ ಕೊಡಿ ಅಂತ ಹೇಳ್ತಾ ಇದ್ದೀರಾ. ಓಕೆ, ಒನ್ ಡೇ ಸ್ವಲ್ಪ ಫ್ರೀ ಮಾಡಿಕೊಂಡು ಚಾರ್ಟನ್ನು ಮಾಡಿ ತೋರಿಸ್ತೀನಿ. ಆಯಾ ಮೆಜರ್ಮೆಂಟಿಗೆ ಹಾರ್ಮಲು ಶೋಲ್ಡ್ರನ್ನ ಎಷ್ಟು ತೊಗೋಬೇಕಂತಂದ್ಬಿಟ್ಟು ಸ್ವಲ್ಪ ಫ್ರೀ ಮಾಡಿಕೊಂಡು ನಿಮಗೋಸ್ಕರ ನಾನು ಚಾರ್ಟನ್ನು ರೆಡಿ ಮಾಡ್ತೀನಿ ಸ್ನೇಹಿತರೆ. ಬಟ್ ಲಿಖಿತಾ ಅನ್ನೋರು ಹಾರ್ಮೋಲು, ಬಟ್ ಅವ್ರ ಕಮೆಂಟ್ ನನಗೆ ಅದು ಕ್ಲಿಯರಾಗಿ ಅರ್ಥ ಆಗಲಿಲ್ಲ. ಇನ್ನೊಂದ್ಸರಿ ನೀವು ಲಿಖಿತಾ ಅವರಿಗೆ ಇನ್ನೊಂದ್ಸರಿ ಕಮೆಂಟ್ ಮಾಡಿ ಹಾಕಿ, ಇಲ್ಲ ಅಂದರೆ ನಿಮ್ಮ ಒಂದು ಬ್ಲೌಸಿನ ಮೆಜರ್ಮೆಂಟನ್ನು ಕಮೆಂಟ್ ಮೂಲಕ ತಿಳಿಸಿ. ನಿಮ್ಮ ಒಂದು ಮೆಜರ್ಮೆಂಟನ್ನು ನಾನು ಅಳತೆ ಮಾಡಿ ಕಟ್ಟಿಂಗ್ ಮಾಡಿ ತೋರಿಸ್ಕೊಡ್ತೀನಿ ನಿಮಗೋಸ್ಕರ ಪರ್ಫೆಕ್ಟಾಗಿ ನಿಮಗೋಸ್ಕರ ಅರ್ಥ ಆಗೋ ರೀತಿಲಿ ನಾನು ತಿಳಿಸ್ಕೊಡ್ತೀನಿ. ಆದಷ್ಟು ನಿಮ್ಮ ಒಂದು ಮೆಜರ್ಮೆಂಟ್ ಏನಿರುತ್ತೆ ಅಲ್ವಾ, ನಿಮ್ಮ ಒಂದು ಬಾಡಿ ಮೆಜರ್ಮೆಂಟನ್ನು ನೋಡ್ಕೊಂಬಿಟ್ಟು ನನಗೆ ಆ ಒಂದು ಮೆಜರ್ಮೆಂಟನ್ನು ತಿಳಿಸ್ಕೊಡಿ. ಖಂಡಿತವಾಗ್ಲೂ ಆ ಮೆಜರ್ಮೆಂಟ್ಗೆ ನೆಕ್ಕು ಶೋಲ್ಡ್ರು ಎಷ್ಟು ತೊಗೋಬೇಕಂತಂದ್ಬಿಟ್ಟು ಖಂಡಿತವಾಗ್ಲೂ ಕಟ್ಟಿಂಗ್ ಮಾಡಿ ಒಂದು ಮಾರ್ಕ್ ಮಾಡಿ ತೋರಿಸ್ಕೊಡ್ತೀನಿ. ಸದ್ಯಕ್ಕೆ ಇವಾಗ ನನಗೆ ಅಳತೆ ಬ್ಲೌಸು ಇದೆ, ಇವಾಗ ಅಳತೆ ಬ್ಲೌಸು ಬೇರೆಯವ್ರದ್ದು ಕಸ್ಟಮರ್ದು ಇವಾಗ ನಾನು ಕಟ್ಟಿಂಗ್ ಮಾಡಿ ತೋರಿಸ್ತೀನಿ. ಆಯಾ ಮೆಜರ್ಮೆಂಟ್ಗೆ ಅಂದರೆ ಈ ಒಂದು ಮೆಜರ್ಮೆಂಟ್ಗೆ ಇದು ಎಷ್ಟು ಮೆಜರ್ಮೆಂಟ್ ಇದೆ ಅಂತ ನೋಡ್ಕೊಂಬಿಡೋಣ, ಇದು ಎಷ್ಟು ಚೆಸ್ಟು ಅಂತ ನೋಡ್ಕೊಂಬಿಡೋಣ ಸ್ನೇಹಿತರೆ. ಅದಕ್ಕೂ ಮುಂಚೆ ನನ್ನ ಒಂದು ಚಾನಲ್ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹಾಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನಾನು ಹಾಕಿರೋಂಥ ವೀಡಿಯೋಸು ಪ್ರತಿಯೊಂದು ವೀಡಿಯೋಸು ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ವಾಚ್ ಮಾಡ್ಬೋದು. ಬನ್ನಿ ಇವಾಗ ಕರೆಕ್ಟಾಗಿ ಅಳತೆನ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದು ಅಳತೆ ಬ್ಲೌಸ್ ಅಲ್ವಾ, ಇವಾಗ ನಾನು ಅಳತೆ ಮಾಡ್ಕೊತೀನಿ. ಏನಪ್ಪ ಅಂತಂದರೆ ಯಾವ ಕಡೆ ಅಳತೆ ಮಾಡ್ಕೋಬೇಕಪ್ಪ ಅಂದರೆ ಹುಕ್ಸ್ ಪಟ್ಟಿ ಕಡೆಯಿಂದ ಮಾಡ್ಕೋಬೇಕಾ ಅಥವಾ ಕಾಜಾ ಪಟ್ಟಿ ಕಡೆಯಿಂದ ಮಾಡ್ಕೋಬೇಕಂತ ಒಂದು ಟೆನ್ಷನ್ ಇರುತ್ತೆ ಅಲ್ವಾ. ಏನು ಟೆನ್ಷನ್ ಬೇಡ, ನೀವು ಈ ಕಡೆಯಿಂದ ಮೆಜರ್ಮೆಂಟ್ ಮಾಡ್ಕೊತೀವಿ ಅಂತ ಅನ್ನೋದಾದರೆ ಕರೆಕ್ಟಾಗಿ ತೊಗೊಳ್ಳಿ. ಇಲ್ಲ ನಾವು ಹುಕ್ಸ್ ಪಟ್ಟಿಯಿಂದ ನಾವು ಅಳತೆ ಮಾಡ್ಕೊತೀವಿ ಅನ್ನೋದಾದರೆ ಒಂದು ಅರ್ಧ ಇಂಚಷ್ಟು ನೀವು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ ಅಷ್ಟೇ. ಅದಕ್ಕೋಸ್ಕರ ಈ ಕಡೆಯಿಂದ ಅಳತೆ ತೊಗೊಳ್ಳಿ. ಹುಕ್ಸ್ ಪಟ್ಟಿ ಕಡೆಯಿಂದ ನಾವು ಅಳತೆ ತೊಗೊಂಡ್ರೆ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ಸಿಗುತ್ತೆ, ಕವರ್ ಆಗುತ್ತೆ ನಮಗೆ. ಕರೆಕ್ಟಾಗಿ ಇವ್ರದ್ದು 9 ಇಂಚು ಬರ್ತಾ ಇದೆ, ನೋಡ್ತಾ ಇರ್ಬೋದು. ಕರೆಕ್ಟಾಗಿ 9 ಇಂಚು ಬರ್ತಾ ಇದೆ ಈ ಒಂದು ಚೆಸ್ಟ್ ಮೆಜರ್ಮೆಂಟು. ಈ 9ನ್ನು 4ನ್ನು ಸೇರಿಸ್ಕೊಳ್ಳಿ. ಆವಾಗ ಕರೆಕ್ಟಾಗಿ ನಮಗೆ ಈ ಒಂದು ಬ್ಲೌಸು ಎದೆ ಸುತ್ತಳತೆ ಎಷ್ಟು ಅನ್ನೋದು ಗೊತ್ತಾಗ್ಬಿಡುತ್ತೆ. ನೋಡ್ತಾ ಇರ್ಬೋದು 36 ಎದೆ ಸುತ್ತಳತೆಯ ಬ್ಲೌಸು. ಇದು ಬಂದು 36 ಎದೆ ಸುತ್ತಳತೆಯ ಬ್ಲೌಸು. ಇವಾಗ ಈ ಕಡೆಯಿಂದ ತೊಗೊಂಡಿದ್ವಲ್ವಾ, ಈ ಕಡೆಯಿಂದ ತೊಗೊಂಡ್ರೆ ನಮಗೆ ಇಲ್ಲಿ ಒಂದು ಸ್ವಲ್ಪ ಒಂದು ಅರ್ಧ ಇಂಚು ಎಕ್ಸ್ಟ್ರಾ, ಒಂದು 1/4 ಇಂಚು ಎಕ್ಸ್ಟ್ರಾ ಸಿಗುತ್ತೆ. ನಮಗೆ ಯಾವುದೇ ಥರ ಭಯ ಬೇಡ. ಇಲ್ಲಿ ನಾವು ಇಲ್ಲಿ ತೊಗೊಂಡ್ಬಿಡ್ತೀವಲ್ಲ, ಒಂದೊಂದ್ಸರಿ ಮರ್ತೋಗೋ ಚಾನ್ಸ್ ಇರುತ್ತೆ. ಇವಾಗ ಕರೆಕ್ಟಾಗಿ ಇದು ಫೋಲ್ಡ್ ಮಾಡಿ ಹೊಲಿತೀವಲ್ಲ, ಒಂದು 1/4 ಇಂಚು ಅಷ್ಟು ಒಳಗಡೆ ಹೋಗ್ಬಿಡುತ್ತೆ. ಅದಕ್ಕೆ ಯಾವುದೇ ರೀತಿ ಈ ಕಡೆಯಿಂದ ತೊಗೊಳಕ್ಕೆ ಹೋಗಬೇಡಿ. ಈ ಕಡೆಯಿಂದ ತೊಗೊಳ್ಳಿ, ಒಂದು 1/2 ಇಂಚು ಎಕ್ಸ್ಟ್ರಾ ಸಿಗುತ್ತೆ. ಅವಾಗ ನಮ್ಮ ಸ್ಟಿಚಿಂಗ್ ಮಾಡಬೇಕಾದ್ರೆ ಸ್ವಲ್ಪ ಲೂಸ್ ಏನಾದರೂ ಬಂತು ಅಂದರೆ ಇವಾಗ ಎಕ್ಸ್ಟ್ರಾ ಒಂದು ಸ್ಟಿಚಿಂಗನ್ನು ಹಾಕಿದರೆ ಕವರ್ ಆಗಿಬಿಡುತ್ತೆ. ಓಕೆ, ನೋಡಿದ್ರಲ್ವಾ ಚೆಸ್ಟ್ ಮೆಜರ್ಮೆಂಟು ಈ ರೀತಿ ತೊಗೊಳ್ಳಿ. ಇವಾಗ ಬ್ಯಾಕಿನ ಅಂದರೆ ಬ್ಲೌಸಿನ ಉದ್ದ ಹೆಂಗೆ ತೊಗೋಬೇಕಪ್ಪ ಅಂತಂದರೆ ಯಾವುದೇ ರೀತಿ ಫ್ರಂಟಲ್ಲಿ ನೀವು ತೊಗೊಳಕ್ಕೆ ಹೋಗಬೇಡಿ. ಬ್ಯಾಕಿಂದ ಕರೆಕ್ಟಾಗಿ ಈ ಟಕ್ಸ್ ಪಾಯಿಂಟ್ ಏನು ಹಿಡಿದಿರ್ತಾರಲ್ವ, ಕರೆಕ್ಟಾಗಿ ಇಲ್ಲಿಂದ ತೊಗೊಳ್ಳಿ. ಜಾಸ್ತಿ ಸ್ಪ್ರೆಡ್ ಎಲ್ಲ ಮಾಡ್ಕೋಬೇಡಿ, ಕರೆಕ್ಟಾಗಿ ಈ ರೀತಿ ಇಟ್ಕೊಳ್ಳಿ. ಕರೆಕ್ಟಾಗಿ ನಮಗೆ 14 ಇಂಚು ಒಂದು ಪಾಯಿಂಟು ಕಡಿಮೆ ಬರ್ತಾಯಿದೆ ಅಷ್ಟೇ, ಒಂದು ಗೆರೆಯಷ್ಟು ಕಮ್ಮಿ ಬರ್ತಾಯಿದೆ. ನಾವಿಲ್ಲಿ 14 ಇಂಚು ರೆಡಿ ಅಂತ ತಿಳ್ಕೊಂಬಿಡೋಣ. 14 ಇಂಚು ಬರ್ತಾ ಇದೆ ಅಲ್ವಾ ಈ ಒಂದು ಬ್ಲೌಸು. ನೀವು ಶೋಲ್ಡ್ರು ಹಾರ್ಮೋಲು ಯಾವ ರೀತಿ ಚೆಕ್ ಮಾಡೋದಪ್ಪ ಅಂತ ನೋಡ್ಕೊಂಬಿಡೋಣ. ಈ ರೀತಿ ಒಂದು ಬಟನ್ಸ್ ಹಾಕ್ಕೊಳ್ಳಿ, ಒಂದೇ ಸಾಕು. ಬಟನ್ಸ್ ಹಾಕ್ಕೊಂಡು ಕರೆಕ್ಟಾಗಿ ಈ ರೀತಿ ಕರೆಕ್ಟಾಗಿ ಇಟ್ಕೊಳ್ಳಿ. ಈ ರೀತಿ ಜೋಡಿಸ್ಕೊಂಡು ಕರೆಕ್ಟಾಗಿ ಇಲ್ಲಿ ಒಂದು 1/2 ಇಂಚು, ಒಂದು 1/4 ಇಂಚು ಬಿಡಿ, ಈ ಕಡೆ ಒಂದು 1/4 ಇಂಚು ಬಿಟ್ಬಿಡಿ. ಯಾಕಪ್ಪ ಅಂತಂದರೆ ಇಲ್ಲಿ ಸ್ಲೀವ್ಸ್ ಎಲ್ಲ ಅಟ್ಯಾಚ್ ಮಾಡಿರ್ತೀವಲ್ವ, ಅದಕ್ಕೋಸ್ಕರ. ಕರೆಕ್ಟಾಗಿ ನಮಗೆ 9.5 ಬರ್ತಾ ಇದೆ. 9.5 ನೋಡ್ತಾ ಇರ್ಬೋದು. 9.5 ಅರ್ಧ ಎಷ್ಟು ಬರ್ತಾ ಇದೆ ನೋಡ್ಕೊಂಬಿಡಿ. ಈ ಥರ ಭಾಗ ಮಾಡಿಕೊಂಡು ಕರೆಕ್ಟಾಗಿ ನಮಗೆ 4.75 ಬರ್ತಾ ಇದೆ. 5 ಇಂಚಿಗೆ ಒಂದು ಪಾಯಿಂಟ್ ಕಡಿಮೆ ಅನ್ನಂಗೆ ಬರ್ತಾ ಇದೆ. ಈ ರೀತಿ ಒಂದು ಪರ್ಫೆಕ್ಟಾಗಿ ಒಂದು ಅಳತೆ ಮಾಡ್ಕೊಳ್ಳಿ. ಇವಾಗ ಹಾರ್ಮೋಲ್ ಚೆಕ್ ಮಾಡ್ಕೊಂಬಿಡೋಣ. ಹಾರ್ಮೋಲು ಯಾವ ರೀತಿ ಮಾಡ್ಕೋಬೇಕು, ಯಾಕಪ್ಪ ಅಂದರೆ ಬ್ಲೌಸು ನಾವು ವೇರ್ ಮಾಡಿ ಅಳತೆ ಬ್ಲೌಸ್ ಏನಾಗಿರುತ್ತೆ ಈ ಥರ ಬಂದುಬಿಡುತ್ತೆ ಅಲ್ವಾ.
ಸುಕ್ಕಲಾಗಿ ಬಿಡುತ್ತೆ. ಆವಾಗ ಕರೆಕ್ಟಾಗಿ ನೀವು ಈ ರೀತಿ ಇಟ್ಕೋಬೇಕಾಗುತ್ತೆ. ಕರೆಕ್ಟಾಗಿ ನೀವು ಈ ರೀತಿ ಒಂದು ಕರು ಶೇಪ್ ಥರ ಈ ರೀತಿ ಮಾಡ್ಕೊಂಡ್ರೆ ನಮಗೆ ಅಳತೆ ತೊಗೊಂಡಾಗ ಪರ್ಫೆಕ್ಟಾಗಿ ಅಳತೆ ಸಿಕ್ಬಿಡುತ್ತೆ. ನಾವು ಈ ಕಡೆ ಇದೆ ನೋಡಿ, ಈ ಕಡೆ ಇದ್ದಾಗ ಹೀಗೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಕರೆಕ್ಟಾಗಿ ನೀಟಾಗಿ ಮಾಡಿಕೊಂಡು ಅಳತೆನ ತೊಗೊಳ್ಳಿ. ಕರೆಕ್ಟಾಗಿ ನಮಗೆ 5.5 ಸಿಗ್ತಾಯಿದೆ. ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ 5.5. 5.5ಗೆ ಆರ್ಮೋಲು. ಇವಾಗ ನೋಡಿದ್ರೆ ಅಲ್ವಾ, ಇವಾಗ ಸ್ಲೀವ್ಸು ಎಷ್ಟು ಬರುತ್ತೆ ಅಂತ ನೋಡಬೇಡ. ಕರೆಕ್ಟಾಗಿ 7.5 ಇಂಚು ಸ್ಲೀವ್ಸ್ ಬರ್ತಾ ಇದೆ. ಕರೆಕ್ಟಾಗಿ 7.5 ಇಂಚು ಸ್ಲೀವ್ಸು ಪ್ಲಸ್ ಎಷ್ಟು ಇಂಚನ್ನು ಆ್ಯಡ್ ಮಾಡ್ಕೋಬೇಕಂತ ಇವಾಗ ಕಟಿಂಗ್ ಮಾಡಿ ತೋರಿಸ್ತೀನಿ. ಈ ರೀತಿ 4 ಫೋಲ್ಡ್ ಮಾಡಿಕೊಂಡು ಈ ಥರ ಹಾಕ್ಕೊಂಡು ಕರೆಕ್ಟಾಗಿ 7.5 ಇಂಚು ಉದ್ದದ ಸ್ಲೀವ್ಸ್ಗೆ ಇಲ್ಲಿ ಏನಪ್ಪ ಅಂತಂದರೆ ಕರೆಕ್ಟಾಗಿ 1 ಇಂಚಷ್ಟು ನಾವು ಫೋಲ್ಡ್ ಮಾಡಲಿಕ್ಕೆ ಬಿಟ್ಬಿಡೋಣ. 1 ಇಂಚು ಫೋಲ್ಡ್ ಮಾಡಲಿಕ್ಕೆ 7.5 ಇಂಚು ಕರೆಕ್ಟಾಗಿ ರೆಡಿ ಬ್ಲೌಸ್ ಸ್ಲೀವ್ಸ್ ಬಂದು 7.5 ಇಂಚ್ ಅಲ್ವಾ, ಅದಕ್ಕೆ ಒಂದು ಮಾರ್ಕು ಪ್ಲಸ್ ಒಂದು ಅರ್ಧ ಇಂಚಷ್ಟು ಮಾರ್ಕು. ಅರ್ಧ ಇಂಚ್ ಯಾಕಪ್ಪ ಅಂದರೆ ಸ್ಲೀವ್ಸ್ ಅಟ್ಯಾಚ್ ಮಾಡಲಿಕ್ಕೆ. ಆ ರೀತಿ ಕರೆಕ್ಟಾಗಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಇವಾಗ ಡೌನಿಂಗು ನಿಮಗೆ ಗೊತ್ತಾಗ್ತಿಲ್ಲ ಯಾವ ರೀತಿ ತೊಗೊಳ್ಳೋದು ಅನ್ನೋದಾದರೆ ಈ ರೀತಿ ಸ್ಲೀವ್ಸ್ ಇಟ್ಕೊಂಡು ಕರೆಕ್ಟಾಗಿ ಇಲ್ಲಿ ಬಿಟ್ಬಿಡಿ. ಫೋಲ್ಡ್ ಮಾಡಲಿಕ್ಕೆ ಇದು ಬಿಟ್ಬಿಡಿ. ಇದು ನಾವು ಯಾವ ರೀತಿ ಮೆಜರ್ಮೆಂಟ್ ಮಾಡ್ಕೊಂಡಿದ್ದೀವೋ ಅದೇ ರೀತಿ ಮಾರ್ಕ್ ಮಾಡ್ಕೊಂಡಿದ್ವಲ್ವ ಅದೇ ರೀತಿ ಇಟ್ಕೊಳ್ಳಿ. ಈ ರೀತಿ ಇಟ್ಕೊಂಡು ಇಲ್ಲೊಂದು ಫಿಟ್ಟಿಂಗಿಗೆ ಒಂದು ಗೆರೆ, ಫಿಟ್ಟಿಂಗ್ ಮಾಡಲಿಕ್ಕೆ ಒಂದು ಗೆರೆ ಹಾಕ್ಕೊಂಡು ಕರೆಕ್ಟಾಗಿ ಇಲ್ಲೇನು ಕಂಕಳ ಹತ್ರ ಸ್ಟಿಚಿಂಗ್ ಮಾಡಿರ್ತೀವಲ್ವ, ಕಂಕಳಿಗೆ ಒಂದು ಪಾಯಿಂಟು ಮತ್ತು ರೆಡಿ ಒಂದು ಮತ್ತು ಎಕ್ಸ್ಟ್ರಾ ನಮಗೆ ಸ್ಟಿಚ್ ಮಾಡಲಿಕ್ಕೆ ಒಂದು. ಕರೆಕ್ಟಾಗಿ ಈ ರೀತಿ ಒಂದು ಮಾರ್ಕ್ ಮಾಡಿಕೊಂಡು ಇವಾಗ ಗೊತ್ತಾಗುತ್ತೆ ನಮಗೆ ಎಷ್ಟು ಬರುತ್ತೆ ಡೌನಿಂಗ್ ಅನ್ನೋದು. ನಿಮಗೆ ಈ ರೀತಿ ತೊಗೊಳೋದಕ್ಕೆ ಗೊತ್ತಾಗ್ತಿಲ್ಲ ಅಂತ ಅನ್ನೋದಾದರೆ ಈ ರೀತಿ ತೊಗೊಳ್ಳಿ. 100% ನಿಮಗೆ ಬ್ಲೌಸು ನೀಟಾಗಿ ಬಂದ್ಬಿಡುತ್ತೆ. ಕರೆಕ್ಟಾಗಿ ನಮಗೆ 3 ಇಂಚು ಡೌನಿಂಗು ಬಂತು. 3 ಇಂಚು ಡೌನಿಂಗು ಬಂತು. ನಾವು ಟೇಪಲ್ಲೇನೋ ಅಳತೆ ಮಾಡ್ಕೊಂಬಿಟ್ಟಿದ್ವಿ ಆಲ್ರೆಡಿ. ಇವಾಗ ಸುಮ್ಮನೆ ನಿಮಗೆ ತೋರಿಸ್ಲಿಕ್ಕೆ ಅಂತ ಒಂದು ಸರಿ ಚೆಕ್ ಮಾಡ್ಕೊಂಬಿಡೋಣ. ಕಂಕ್ಳಿನ ಒಂದು ಸುತ್ತಳತೆ 7.5 ಇಂಚು ಬರ್ತಾ ಇದೆ ಅಲ್ವಾ. ಇವಾಗ ನಮಗೆ ಕರೆಕ್ಟಾಗಿ 7.5 ಇಂಚು ಬರ್ತಾ ಇದೆ, ನೋಡ್ತಾ ಇರ್ಬೋದು. ಈ ರೀತಿ ಕರೆಕ್ಟಾಗಿ ನೀವು 2 ಇಂಚಷ್ಟು ಯಾವುದೇ ಥರ ಶೇಪ್ ತೆಗಿಬೇಡಿ. ಈ ಪಾಯಿಂಟ್ಗೂ ಈ ಪಾಯಿಂಟ್ಗೂ ಒಂದು ಸ್ವಲ್ಪ ಫ್ರೀ ಹ್ಯಾಂಡಾಗಿ ನೀವು ಶೇಪನ್ನು ಕೊಟ್ಬಿಡಿ. ಈ ರೀತಿ ಒಂದು ಶೇಪ್ ಕೊಟ್ಬಿಟ್ಟು ಕಟ್ಟಿಂಗ್ ಅಂದರೆ ನಮಗಿಲ್ಲಿ ಬಟ್ಟೆ ಶಾರ್ಟೇಜ್ ಬರ್ತಾಯಿದೆ. ಒಂದು 2 ಇಂಚಷ್ಟು ನಾವು ಬಟ್ಟೆನ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ ಕಂಕ್ಳಿಗೆ ಅಷ್ಟೇ. ಇಲ್ಲಿ ಕರೆಕ್ಟ್ ಇದೆ, ಇಲ್ಲಿ ಮಾತ್ರ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನೋಡಿದ್ರೆ ಅಲ್ವಾ, ಪ್ರತಿಯೊಂದು ವಿಡಿಯೋದಲ್ಲಿ ನನಗೆ ಸ್ಲೀವ್ಸ್ ಕಟ್ಟಿಂಗು ಬರ್ತಾ ಇಲ್ಲ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡಿ ಅಂತ ಕೇಳ್ತಾ ಇದ್ದೀರಲ್ವ. ಇವಾಗ ಏನಪ್ಪ ಅಂದರೆ ಕರೆಕ್ಟಾಗಿ ಆಯ್ತಲ್ವಾ. ನೀವು ಒಂದು ಫ್ರಂಟಲ್ಲಿ ಒಂದು ಸ್ವಲ್ಪ 1/4 ಇಂಚಷ್ಟು ನೀವು ಇಲ್ಲಿಂದನೇ ಶೇಪ್ ಕೊಡಿ. ಇಲ್ಲಿಂದ ಇಲ್ಲಿಗೆ ಏನು ಫಿಟ್ಟಿಂಗ್ ಬರುತ್ತೆ ಅಲ್ವಾ, ಕರೆಕ್ಟಾಗಿ ಒಂಚೂರು ಒಳಕ್ಕೆ ಈ ರೀತಿ ಒಂದು ಶೇಪ್ ಕೊಟ್ಬಿಟ್ಟು ಇವಾಗಲೇ ನೀವು ಯಾವುದೇ ರೀತಿ ಕಟ್ಟಿಂಗನ್ನು ಮಾಡ್ಕೊಂಡು ಹೋಗ್ಬೇಡಿ. ಇಲ್ಲಿ ಸ್ಲೀವ್ಸ್ ಫೋಲ್ಡ್ ಮಾಡ್ಕೊಂಡು ಅದಾದಮೇಲೆ ನೀವು ಕಟ್ಟಿಂಗನ್ನು ಮಾಡ್ಕೊಂಡ್ರೆ ಬೆಸ್ಟು. ಓಕೆನಾ. ಇವಾಗ ಸ್ಲೀವ್ಸ್ ಕಟ್ಟಿಂಗು ರೆಡಿ ಆಯಿತು. ಈ ರೀತಿ ಹಾಕ್ಕೊಂಡು ಕರೆಕ್ಟಾಗಿ ನಮಗೆ ಅದು ಎಷ್ಟಪ್ಪ 36 ಎದೆ ಸುತ್ತಿರುತ್ತೆ ಬ್ಲೌಸ್ ಅಲ್ವಾ. 36 ಎದೆ ಸುತ್ತಿರುತ್ತೆ ಬ್ಲೌಸ್ಗೆ 9 ಇಂಚಿಗೆ ನಮಗೆ ಚೆಸ್ಟ್ ಮೆಜರ್ಮೆಂಟ್ ಬಂತಲ್ವ. ಪ್ಲಸ್ 9 ಇಂಚು ಒಂದು ಮಾರ್ಕು ಕರೆಕ್ಟಾಗಿ ನಮಗೆ 2 ಇಂಚಿಗೆ ಮಾರ್ಕ್ ಮಾಡ್ಕೋಬೇಕಾಗುತ್ತೆ.
ಸ್ವಲ್ಪ ನೋಡಿಕೊಂಡು ಬಟ್ಟೆ ಹಾಕ್ಕೊಳ್ಳಿ ಕರೆಕ್ಟಾಗಿ ಬರೋ ರೀತಿ. ಒಂಬತ್ತುವರೆಗೆ ಪ್ಲಸ್ 2 ಇಂಚಿಗೆ ಮಾರ್ಜಿನಿಗೆ ಬಿಟ್ಕೊಂಬಿಡಿ. ಅದಾದಮೇಲೆ ಕರೆಕ್ಟಾಗಿ ಇಲ್ಲಿ ಎಡ್ಜು ಕರೆಕ್ಟಾಗಿ ಇರೋಂಗಿಲ್ಲ, ಆವಾಗ ನೀಟಾಗಿ ನೀವು ಕಟ್ ಮಾಡಿಕೊಂಡು ಇಲ್ಲೇನಪ್ಪ ಅಂತಂದರೆ 1.5 ಇಂಚು ತೊಗೊಳ್ಳಿ. ಫೋಲ್ಡ್ ಮಾಡಿ ಹೊಲಿಲಿಕ್ಕೆ 1.5 ಇಂಚು, ಸ್ವಲ್ಪ 1.25 ಇಂಚ್ ತೊಗೊಳ್ಳಿ. ಯಾಕಪ್ಪ ಅಂದರೆ ನಿಮಗೆ ಬಟ್ಟೆ ಜಾಸ್ತಿ ಇತ್ತು ಅಂತಂದರೆ 2 ಇಂಚ್ ತೊಗೊಂಡ್ರೂ ಅಡ್ಡಿ ಇಲ್ಲ. ನನಗೆ ಇಲ್ಲಿ ಸ್ವಲ್ಪ ನೋಡಿಕೊಂಡು ಸ್ಟಿಚ್ ಮಾಡೋದ್ರಿಂದ ನನಗೆ 1.25 ತೊಗೊತಾ ಇದ್ದೀನಿ. ಯಾಕಪ್ಪ ಅಂದರೆ 1.25 ಇಂಚು ಕೂಡ ಮೇನ್ ಇಂಪಾರ್ಟೆಂಟ್ ಆಗಿರುತ್ತೆ. ಬ್ಲೌಸ್ ಪೀಸು ಸ್ವಲ್ಪ ಕಡಿಮೆ ಬಂದಾಗ ಏನು ಮಾಡೋಕ್ಕಾಗಲ್ಲ, ಅದು ಸ್ಟಿಚ್ ಮಾಡಿ ಕೊಡಲೇಬೇಕು. 14 ಇಂಚಿಗೆ ರೆಡಿ ಬರುತ್ತೆ. ಕರೆಕ್ಟಾಗಿ ನಮಗೆ ಎಷ್ಟಪ್ಪ ಅಂತಂದರೆ ನಮಗೆ 5 ಇಂಚಿಗೆ ಒಂಚೂರು ಕಡಿಮೆ ಅನ್ನಂಗಿತ್ತು. ಟೋಟಲಾಗಿ ನಾನು 5 ಇಂಚೇ ತೊಗೊತೀನಿ. 1 ಪಾಯಿಂಟ್ ಕಡಿಮೆ ಇದೆ, 1 ಪಾಯಿಂಟು ಕಡಿಮೆ ಇದೆ. 5 ಇಂಚಿಗೆ 1 ಪಾಯಿಂಟು ಕಡಿಮೆ ಇದೆ ಅವ್ರದ್ದು. ನಾನು ಅಷ್ಟೇ ತೊಗೊಂಡಿದ್ದೀನಿ. ಕರೆಕ್ಟಾಗಿ ಅವ್ರದ್ದು ಆರ್ಮೋಲ್ ಬಂದು 5.5 ಇಂಚು ಆರ್ಮೋಲ್ ಬರ್ತಾಯಿದೆ. ಕರೆಕ್ಟಾಗಿ ಸ್ಟ್ರೇಟಾಗಿ ಒಂದು ಲೈನ್ ಹಾಕ್ಕೊಂಡು ಐದು ಮುಕ್ಕಾಲಿಗೆ ಆರ್ಮೋಲು. ಅದಾದಮೇಲೆ ಇಲ್ಲಿ ಬ್ಯಾಕಲ್ಲಿ 1 ಇಂಚ್ ತೊಗೊಳ್ಳಿ. ಯಾಕಪ್ಪ ಅಂತಂದರೆ ಸ್ವಲ್ಪ ಸ್ಲಿಮ್ಮ ಇರ್ತಾರಲ್ವ, 1.5 ಇಂಚ್ ತೊಗೊಂಡ್ರೆ ರಿಂಕಲ್ಸ್ ಬರೋ ಚಾನ್ಸ್ ಇರುತ್ತೆ. ಅದಕ್ಕೋಸ್ಕರ 1 ಇಂಚು ಇಲ್ಲ ಸ್ವಲ್ಪ ಇದಾರೆ ಅಂದರೆ 1.25 ಇಂಚಾದರೂ ತೊಗೊಳ್ಳಿ, ನಡೆಯುತ್ತೆ. ನೀವು 1.5 ಇಂಚಲ್ಲಿ ತೊಗೊಂಡ್ರೆ ರಿಂಕಲ್ಸ್ ಬಂದರೆ ಕಷ್ಟ ಆಗುತ್ತೆ. ಅದಕ್ಕೋಸ್ಕರ ಈ ರೀತಿ ಒಂದು ಸ್ವಲ್ಪ ಶೇಪ್ ಕೊಟ್ಬಿಡಿ. ಅದಾದಮೇಲೆ ಇವಾಗ ನಿಮಗೆ ಡಿಫ್ರೆಂಟ್ ಆಗಿರೋವಂಥ ಒಂದು ಕಟಿಂಗ್ ತೋರಿಸ್ತೀನಿ. ಯಾಕಂದರೆ ನಾನು ಪ್ರತಿ ಸಲ ಈ ಥರ ಮಾಡ್ತಾ ಇದ್ದೀನಿ ಅಲ್ವಾ, ಇವಾಗ ಫ್ರಂಟು ಬ್ಯಾಕ್ ಈ ಕಡೆ ಸೈಡ್ ಕೂಡ ನಿಮಗೆ ಗೊತ್ತಾಗಲಿ ಅಂತ ಅನ್ನೋದು ಕಾರಣಕ್ಕೆ ನಾನು ಈ ಕಡೆ ಸೈಡ್ ಕೂಡ ನಾನು ಫ್ರಂಟಲ್ಲಿ ತೋರಿಸ್ಕೊಟ್ಬಿಡ್ತೀನಿ. ಇವಾಗ ಟೋಟಲಾಗಿ ನಾವು 5 ಇಂಚಿ 1 ಪಾಯಿಂಟ್ ಕಮ್ಮಿ ಅನ್ನಂಗೆ ತೊಗೊಂಡಿವಲ್ವಾ ಶೋಲ್ಡ್ರು, ಮತ್ತು ಹಾರ್ಮಲ್ ಬಂದು 5.5 ಇಂಚ್ಗೆ ತೊಗೊಂಡಿದ್ವಿ. ಓಕೆನಾ. ಇದರಲ್ಲಿ ನಮಗೆ ಶೋಲ್ಡ್ರ್ ಎಷ್ಟು ಬರಬೇಕು, ಅಳತೆ ಬ್ಲೌಸ್ ತೊಗೊಳ್ಳಿ. ಅಳತೆ ಬ್ಲೌಸ್ ತೊಗೊಂಡು ಕರೆಕ್ಟಾಗಿ ನಮಗೆ ಶೋಲ್ಡ್ರ್ ಬಂದು 2.5 ನೋಡ್ತಾ ಇರ್ಬೋದು, ಕಮ್ಮಿ ಅನ್ನಂಗೆ ಇದೆ. 2.5ಗೆ 2.25 ಇಂಚು ಬರ್ತಾ ಇದೆ ಸ್ನೇಹಿತರೆ. 2.25 ಇಂಚು ಬರ್ತಾ ಇದೆ. 2.25 ಇಂಚು ರೆಡಿ ಬಂದರೆ ನಾವಿಲ್ಲಿ ಹತ್ತತ್ರ 2.25 ತೊಗೋಬೇಕಾಗುತ್ತೆ. ಹಾರ್ಮೋಲು ಶೋಲ್ಡ್ರ್ ಬಂದು 2.25 ತೊಗೋಬೇಕಾಗುತ್ತೆ. ಯಾಕಪ್ಪ ಅಂತಂದರೆ ರೆಡಿನೇ ಅವ್ರದ್ದು 2.25 ಇದೆ. 1 ಇಂಚ್ ಅಂದರೆ ಅವ್ರದ್ದು 2.25ಗೆ ತೊಗೊಂಡಿದ್ದೀನಿ. ಯಾಕಪ್ಪ ಅಂದರೆ ಸರಿ ಹೋಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನಮಗೆ ಉಳಿಯೋದು 2 ಇಂಚು ಉಳಿಯುತ್ತೆ. 2 ಇಂಚು ನೆಕ್ ಉಳಿಯುತ್ತೆ. ಇವ್ರದ್ದು ಬಂದು 2.25 ಶೋಲ್ಡ್ರ್ ತೊಗೊಂಡಿದ್ದೀನಿ. ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಕರೆಕ್ಟಾಗಿ ಬಟ್ಟೆ ಹಾಕೋದು ಅಳತೆ ಬ್ಲೌಸನ್ನು ಎಷ್ಟು ನೀಟಾಗಿ ಹಾಕ್ಕೊತೀವೋ ಅಷ್ಟೇ ನೀಟಾಗಿ ನಮಗೆ ಸಿಕ್ಬಿಡುತ್ತೆ ಪ್ರತಿಯೊಂದು ಅಳತೆ. ಇವ್ರದ್ದು ಕರೆಕ್ಟಾಗಿ 7.5 ಇಂಚು ಬರ್ತಾಯಿದೆ. 7.5 ಇಂಚು ನಮಗೆ ಬೆನ್ನಿನ ಬ್ಯಾಕಲ್ಲಿ ನೆಕ್ ಬಂದು 7.5ಗೆ ಒಂದು ಮಾರ್ಕು. ಸ್ವಲ್ಪ ಬ್ರಾಡ್ ಏನಿಲ್ಲ, 2 ಕಾಲಿಗೆ ಬ್ರಾಡ್ ತೊಗೊಳ್ಳಿ. ಯಾಕಪ್ಪ ಅಂದರೆ ಸರಿ ಹೋಗುತ್ತೆ. 2 ಕಾಲಿ ತೊಗೊಂಡ್ರೆ ಸರಿ ಹೋಗುತ್ತೆ. ಯಾಕಪ್ಪ ಅಂದರೆ ಇವ್ರದ್ದು ಅಷ್ಟೊಂದು ನೆಕ್ಕು ಡೀಪೆಲ್ಲ ಇಲ್ಲ. 2 ಕಾಲು 3 ಇಂಚೆಲ್ಲ ತೊಗೊಳಕ್ಕೆ ಹೋಗ್ಬೇಡಿ. ಯಾಕಪ್ಪ ಅಂತಂದರೆ ಇವ್ರದ್ದು ಸ್ವಲ್ಪ ಸ್ಲಿಮ್ಮ ಇರೋದ್ರಿಂದ ಅಷ್ಟು ವರ್ಕೌಟ್ ಆಗಲ್ಲ. ಬ್ರಾಡು ಹೆಚ್ಚು ಕಮ್ಮಿ ತೊಗೊಂಡ್ರೆ ಈ ರೀತಿ ಒಂದು ಬಾಕ್ಸ್ ಟೈಪ್ ಹಾಕ್ಕೊಂಡು ಈ ರೀತಿ ಬಾಕ್ಸ್ ಹಾಕ್ಕೊಂಡ್ರೆ ನಿಮಗೆ ಪರ್ಫೆಕ್ಟ್ ಆದ ಒಂದು ಅಳತೆ ಸಿಕ್ಬಿಡುತ್ತೆ. ಈ ರೀತಿ ಬ್ಯಾಕಲ್ಲಿ ಆಯಿತು. ನಿಮಗೆ ಕನ್ಫ್ಯೂಷನ್ ಆಗೋದು ಬೇಡ. ಬ್ಯಾಕ್ ಪಾರ್ಟ್ ಇದು. ಇವಾಗ ಬ್ಯಾಕ್ ಪಾರ್ಟ್ ಮುಗಿತಲ್ವಾ, ಇವಾಗ ಫ್ರಂಟಲ್ಲಿ ತೋರಿಸ್ಕೊಟ್ಬಿಡ್ತೀನಿ. ಒಂದೇ ಬ್ಲೌಸಲ್ಲಿ ಕ್ಲಿಯರಾಗಿ ಹೇಳ್ಬಿಟ್ರೆ ಇನ್ನೊಂದ್ಸರಿ ನೀವು ಡೌಟ್ ಅನ್ನೋದು ಬರೋದಿಲ್ಲ. ಅದಕ್ಕೋಸ್ಕರ ಇಲ್ಲಿ ಕರೆಕ್ಟಾಗಿ ನೆಕ್ ಹತ್ರ ಒಂದು ಮಾರ್ಕ್ ಮಾಡ್ಕೊಂಬಿಡಿ. ಯಾಕಂದರೆ ನೆಕ್ಕು ಶೋಲ್ಡ್ರ್ ಮಾರ್ಕ್ ಮಾಡ್ಕೊಂಡ್ರೆ ನಮಗೆ ಇಲ್ಲಿ ನಾವು 5.5 ಇಂಚ್ ತೊಗೊಂಡಿವಲ್ವ, ಅದೇ ರೀತಿ ಇಲ್ಲಿ ಕೂಡ ನಾವು 5.5 ಇಂಚ್ಗೆ ಮಾರ್ಕ್ ಮಾಡ್ಕೊಳ್ಳಿ. 5.5 ಇಂಚ್ ಮಾರ್ಕ್ ಮಾಡಿಕೊಂಡು
ಇಲ್ಲಿ ಏನಪ್ಪ ಅಂದರೆ 1/4 ಇಂಚಿಗೆಲ್ಲ ತೊಗೊಂಡಿದ್ವಲ್ವಾ, ಇಲ್ಲಿ ಒಂದು ಹತ್ತತ್ರ ಏನಪ್ಪ ಅಂತಂದರೆ 1/4 ಇಂಚಿಗೆ ತೊಗೊಳ್ಳಿ, ಅಷ್ಟೇ 1/4 ಇಂಚಿಗೆ ತೊಗೊಳ್ಳಿ, ಜಾಸ್ತಿ ಎಲ್ಲ ಬೇಡ. 1/4 ಇಂಚಿಗೆ, ಇಲ್ಲಿ 1 ಇಂಚು ತೊಗೊಂಡ್ರು ಕೂಡ ನೀವು ಒಂದು ಸ್ವಲ್ಪ ಕಡಿಮೆ ಮಾಡ್ಕೋಬೇಕಾಗುತ್ತೆ. ಒಂದು ಅರ್ಧ ಇಂಚಿಗಾದ್ರೂ ತೊಗೋಬೋದು, ಏನು ಡೌಟ್ ಇದಿಲ್ಲ ನಿಮಗೆ. ಅರ್ಧ ಇಂಚಾದ್ರೂ ಡೌನ್ ಮಾಡ್ಕೊಳ್ಳಿ. ನಾನು ಇಲ್ಲಿ 1/4 ಇಂಚೆ ತೊಗೊಂಡಿದ್ದೀನಲ್ವಾ, ಆಮೇಲೆ ನಾನು ಸ್ಟಿಚ್ ಮಾಡಿ ಆದಮೇಲೆ ಸ್ವಲ್ಪ ಜಾಸ್ತಿ ಆಯ್ತು ಅಂದರೆ ಸ್ವಲ್ಪ ರಿಮೂವ್ ಮಾಡ್ಕೊತೀನಿ. ನೀವು ತೊಗೊಳ್ಳೋದೇ ಅರ್ಧ ಇಂಚೆ ತೊಗೊಳ್ಳಿ. ಇಲ್ಲಿ 1 ಇಂಚ್ ತೊಗೊಂಡ್ರೆ ನೀವು ಇಲ್ಲಿ ಅರ್ಧ ಇಂಚ್ ತೊಗೊಳ್ಳಿ. ಕಂಕು ಯಾವುದೇ ರೀತಿ ರಿಂಕಲ್ಸ್ ಅನ್ನೋದು ಬರೋದಿಲ್ಲ. ಇಲ್ಲಿ ಇನ್ನೊಂದ್ಸರಿ ಚೆಕ್ ಮಾಡ್ಕೊಂಬಿಡೋಣ, ಯಾಕಪ್ಪ ಅಂತಂದರೆ ಬಟ್ಟೆ ಸ್ವಲ್ಪ ಕ್ರಾಸಲ್ಲಿ ಇರುತ್ತಲ್ವ ಚೆಸ್ಟು, ಅದಕ್ಕೋಸ್ಕರ. ಇದಾದಮೇಲೆ ಇವಾಗ ಫ್ರಂಟಲ್ಲಿ ನೆಕ್ ನೋಡ್ಕೊಂಬಿಡೋಣ. ಫ್ರಂಟಲ್ಲಿ ನೆಕ್ ಎಷ್ಟು ಬರುತ್ತೆ ಅಂತ ಒಂದ್ಸರಿ ಚೆಕ್ ಮಾಡ್ಕೊಂಬಿಡೋಣ. ಪ್ರತಿಯೊಂದು ನಾವು ಮಾರ್ಕ್ ಮಾಡುವಾಗ ಆಚೆ ಬ್ಲೌಸ್ ನೋಡ್ಕೊಂಡು ಮಾರ್ಕ್ ಮಾಡ್ಕೊಂಡ್ರೆ ಯಾವುದೇ ರೀತಿ ಸಮಸ್ಯೆ ಬರೋದಿಲ್ಲ. ಕರೆಕ್ಟಾಗಿ ನಮಗೆ 6.5 ಇಂಚು ಬರ್ತಾ ಇದೆ ನೆಕ್ಕು. ಫ್ರಂಟಲ್ಲಿ 6.5 ಇಂಚು, 6.5 ಇಂಚಿಗೆ ಒಂದು ಮಾರ್ಕು. 2 ಇಂಚಿಗೆ ಸಾಕಾಗುತ್ತೆ ಫ್ರಂಟಲ್ಲಿ. ಈ ರೀತಿ ಲೈನ್ ಹಾಕ್ಕೊಂಡು ಇಲ್ಲಿ ಈ ರೀತಿ ಒಂದು ಡ್ರಾ ಮಾಡ್ಕೊಳ್ಳಿ, ರೌಂಡ್ ನೆಕ್ಕು. ಈ ರೀತಿ ಡ್ರಾ ಮಾಡಿಕೊಂಡು ಇವಾಗ ಟಕ್ಸ್ ಪಾಯಿಂಟು ಇದೇನಿರುತ್ತಲ್ವ ಟಕ್ಸ್ ಪಾಯಿಂಟ್ ಹಿಡಿತೀವಲ್ವ, ಈ ಟಕ್ಸ್ ಪಾಯಿಂಟು ಕರೆಕ್ಟಾಗಿ ನೀವು ಅಳತೆ ಮಾಡ್ಕೊಂಡಾದರೂ ಮಾಡ್ಕೋಬೋದು. ಇಲ್ಲ ಅಂದರೆ ಇದೇ ರೀತಿ ಒಂದು ಬ್ಲೌಸಲ್ಲಿ ಅಳತೆ ಮಾಡ್ಕೊತೀವಿ ಅಂದರೆ ಕರೆಕ್ಟಾಗಿ ಅಳತೆನಾದರೂ ಸಿಗುತ್ತೆ ನಿಮಗೆ. ಕರೆಕ್ಟಾಗಿ ಇಲ್ಲಿ ಶೋಲ್ಡ್ರ್ ಅಟ್ಯಾಚ್ ಮಾಡಿರ್ತೀವಲ್ವ, ಈ ಶೋಲ್ಡ್ರಿಗೂ ಈ ಟಕ್ಸ್ ಪಾಯಿಂಟ್ ಹತ್ರ ಹಿಡಿದಿರ್ತೀವಲ್ವ ಕ್ರಾಸ್ ಬೆಲ್ಟು ಕರೆಕ್ಟಾಗಿ ಇಟ್ಕೊಳ್ಳಿ. ಒಂದು ಏನಪ್ಪ ಅಂತಂದರೆ ಇಲ್ಲಿ ಗ್ಯಾಪ್ ಬಿಟ್ಟುಬಿಡಿ. ಶೋಲ್ಡ್ರ್ ಅಟ್ಯಾಚ್ ಮಾಡಲಿಕ್ಕೆ ಸ್ವಲ್ಪ ಗ್ಯಾಪ್ ಬಿಟ್ಬಿಟ್ಟು ಕರೆಕ್ಟಾಗಿ ನೋಡ್ತಾ ಇರ್ಬೋದು. ಯಾಕಪ್ಪ ಅಂದರೆ ನಾನು ಇಲ್ಲಿ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳೋದ್ರಿಂದ ಇಲ್ಲಿ ಕರೆಕ್ಟ್ ಅಲ್ಲಿಗೆ ಸಿಕ್ತು. ಇಲ್ಲ ನಾನು ಅಲ್ಲಿ 2 ಇಂಚೆಲ್ಲ ತೊಗೊಂಡಿದ್ರೆ ಇಲ್ಲಿ ಬಟ್ಟೆ ಶಾರ್ಟೇಜ್ ಅನ್ನೋದು ಬರ್ತಾ ಇತ್ತು. ಅವಾಗ ಬ್ಲೌಸು ಫ್ರಂಟಲ್ಲಿ ನೀಟಾಗಿ ಕುಂದ್ರೋದಿಲ್ಲ. ಅದಕ್ಕೋಸ್ಕರ ಈ ರೀತಿ ಮಾಡಿಕೊಂಡು ಮತ್ತು ಇವನಪ್ಪ ಅಂತಂದರೆ ಕರೆಕ್ಟಾಗಿ ಈ ಹೊಲಿಗೆಯಿಂದ ಈ ನೆಕ್ ಹತ್ರ ಕರೆಕ್ಟಾಗಿ ಎಷ್ಟು ಬರುತ್ತೆ ನೋಡಿಕೊಂಡು ಪ್ಲಸ್ 1 ಇಂಚನೇ ಆ್ಯಡ್ ಮಾಡ್ಕೊಳ್ಳಿ. ಕರೆಕ್ಟಾಗಿ ಬರುತ್ತೆ. ನಮಗೆ 5.5 ಇಂಚು ಬರ್ತಾ ಇದೆ, 4.5 ಇಂಚು ಬರ್ತಾ ಇದೆ. ಇಲ್ಲಿ ನೋಡ್ತಾ ಇರ್ಬೋದು ಕರೆಕ್ಟಾಗಿ 4.5 ಇಂಚು ಬರ್ತಾ ಇದೆ. ಪ್ಲಸ್ 1 ಇಂಚು ಇಲ್ಲಾಂದರೆ 1 ಇಂಚ್ ತೊಗೊಂಡ್ರೆ ಕರೆಕ್ಟಾಗಿ ಆಗುತ್ತೆ. 4.5 ಬಂದರೆ 5 ಇಂಚಿಗೆ ತೊಗೊಳ್ಳಿ. ಇಲ್ಲಿ ರೆಡಿ ಬಂತಲ್ವಾ ಎಕ್ಸ್ಟ್ರಾ ಹೊಲಿಗೆ ಅಂಶಕ್ಕೆ ಅಂತ ಕರೆಕ್ಟಾಗಿ ತೊಗೊಂಡಿದ್ದೀನಿ. ಇಲ್ಲಿ ಸೈಡಲ್ಲಿ ಫಿಟ್ಟಿಂಗ್ ಮಾಡ್ತೀವಲ್ವ ಕರೆಕ್ಟಾಗಿ ಕ್ರಾಸ್ ಪಟ್ಟಿಯಿಂದ ಆರ್ಮ್ ಹೋಲು ಎಷ್ಟು ಬರುತ್ತೆ ನೋಡ್ಕೊಂಬಿಡಿ. ಈ ರೀತಿ ಇಲ್ಲಿ ಹೊಲಿಗೆ ಬಿಟ್ಟುಬಿಡಿ. ಹೊಲಿಗೆ ಹಾಕೋದಕ್ಕೆ ಬಟ್ಟೆ ಬಿಡಿ. ಕರೆಕ್ಟಾಗಿ ರೆಡಿ ಒಂದು ಸ್ವಲ್ಪ. ಆಮೇಲೆ ಎಕ್ಸ್ಟ್ರಾ ನಮ್ಗೆ ಹೊಲಿಯಲಿಕ್ಕೆ 1 ಪಾಯಿಂಟು. ಈ ಪಾಯಿಂಟಿಗೂ
ಇನ್ನೂ ಒಂದು ಅರ್ಧ ಮಾತಾಡೋದು